Yummy, mommy. Yummy, yummy. Yummy, yummy. So much. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಆಂಧ್ರ ಸ್ಟೈಲ್ ಟೊಮೊಟೊ ಪಪ್ಪು. ಟೊಮೊಟೊ ಪಪ್ಪು ಮಾಡುವ ವಿಧಾನ, ಬೇಕಾಗಿರುವ ಸಾಮಗ್ರಿಗಳು. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಟೊಮೊಟೊ ಪಪ್ಪು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ ಮಾಡುವ ವಿಧಾನ ನೋಡಿ. ಮೊದಲನೇದಾಗಿ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೀಟ್ರ್ ನೀರನ್ನು ಸೇರಿಸ್ಕೊಂಡು ಕುದಿಯೋಕ್ಕೆ ಇಡೋಣ. ಇಟ್ಟಿದ ನಂತರ 3/4 ಕಪ್ಪಷ್ಟು ತೊಗರಿಬೇಳೆ, ಅಂದರೆ ಅಂದಾಜು 100 ಗ್ರಾಮ್ ಇದೆ. ನೆಕ್ಸ್ಟ್ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. 2ರಿಂದ 3 ಸಲ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ತೊಗರಿಬೇಳೆನ ಪಾತ್ರೆಗೆ ಕುದಿಯೋ ನೀರಿಗೆ ಸೇರಿಸ್ಕೊಳ್ಳೋಣ. ನೋಡಿ, ನೀರು ಬಿಸಿಯಾಗಿದೆ. ಬಿಸಿಯಾಗಿರೋ ನೀರಕ್ಕೆ ತೊಗರಿಬೇಳೆಯನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಲ್ಲ, ಇವಾಗ ಇದು ಒಂದು 60ರಿಂದ 70% ಬೇಯಿಸ್ಕೊಳ್ಳೋಣ. ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ. ನೋಡಿ, ಕುದಿ ಬಂತು. ಅಷ್ಟರಲ್ಲಿ ನಾವು 5 ಟೊಮೊಟೊ, 1 ಮೀಡಿಯಮ್ ಸೈಜು ಈರುಳ್ಳಿ, ಹಾಗೆ 1 ಬೆಳ್ಳುಳ್ಳಿ. ಇವಾಗ ಬೆಳ್ಳುಳ್ಳಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಒಂದು 10 ಬೆಳ್ಳುಳ್ಳಿ, ಖಾರಕ್ಕೆ 1.5 ಚಮಚ ಅಚ್ಚ ಪುಡಿ ಹಾಕ್ಕೊಂಡು, ನೆಕ್ಸ್ಟ್ ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚ ಉಪ್ಪು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ತರ್ತರಿಯಾಗಿ ಕುಟ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ನಿಮಗೆ ಬೇಕಾದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಕುಟ್ಕೋಬೋದು. ರೆಡಿಯಾಗಿದೆ ನೋಡಿ. ಇವಾಗ ಇದನ್ನು ಒಂದು ಸ್ಪೂನಲ್ಲಿ ಒಂದು ಬೌಲ್ಗೆ ತಗೊಳ್ಳೋಣ. ನೋಡಿ, ಬೆಂದಿದೆ, 3/4% ಬೆಂದಿದೆ ಬೇಳೆ. ಇವಾಗ ನಾವು 5 ಟೊಮೊಟೊವನ್ನು ತೊಗೊಂಡಿದ್ವಲ್ಲ, ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಟೊಮೊಟೊ ಮತ್ತು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ 1 ರೆಂಬೆ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಚಟ್ನಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಅಚ್ಚ ಪುಡಿ ಚಟ್ನಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ. ಇವಾಗ ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಅಚ್ಚ ಪುಡಿ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಅದೊಂದು ಅಂಥ ಟೇಸ್ಟ್ ಇರಲ್ಲ. ಈ ಥರ ಒಂದು ಸಲ ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ, ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ಸೇರಿಸ್ಕೊಂಡು, ನೀರಿನ ಸಮೇತ ಹುಣಸೆಹಣ್ಣು ಕೂಡ ಕುದಿಯೋಕ್ಕೆ ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ, ಚೆನ್ನಾಗಿ ಇವಾಗ ಒಂದು 20% ಕುದಿಸ್ಕೋಬೇಕಿನ್ನು. ಬೇಳೆ ಮತ್ತು ಟೊಮೊಟೊ ಎಲ್ಲ ಬೇಯಬೇಕು. ಹಂಗಾಗಿ ಒಂದು ಅರ್ಧ ಗಂಟೆ, ಕರೆಕ್ಟಾಗಿ ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನಾವಿವಾಗ. ನೋಡಿ, ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ. ಒಳ್ಳೆ ಘಮ ಬರ್ತಾಯಿದೆ, ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಟೊಮೊಟೊ ಪಪ್ಪು ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ. ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಇಳಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ಮ್ಯಾಶರನ್ನು ತೊಗೊಂಡು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿ ಇಳಿಸ್ಕೊತಾ ಇದ್ದೀವಿ. ಇಳಿಸ್ಕೊಂಡು ಇದರಲ್ಲಿ ಸ್ವಲ್ಪ ರಸ ಸೈಡಿಗೆ ತೆಗಿಯೋಣ, ಏಕೆಂದರೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನುಣ್ಣಗೆ. ಹಂಗಾಗಿ ನೋಡಿ, ಇವಾಗ ಸ್ಮ್ಯಾಶರನ್ನು ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಸಾಫ್ಟಾಗಿದೆ ಪಪ್ಪು. ಇವಾಗ ಇದಕ್ಕೆ ನಾವು ತೊಗೊಂಡಿರುವಂಥ ರಸವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಗಟ್ಟಿದೆ ದಾಲ್ ಬೇಕಂದರೆ ಗಟ್ಟಿ ದಾಲ್ಗೆ ಒಗ್ಗರಣೆ ಹಾಕ್ಕೋಬೋದು. ಈ ಥರ ರಸಕ್ಕೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೋಬೋದು. ಆದರೆ ಎರಡೂ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ತುಂಬ ತಿಕ್ನೆಸ್ ಆದರೆ ಅಷ್ಟೊಂದು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ತಣ್ಣಗಾದ್ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ನೋಡಿ. ಇವಾಗ ಒಂದು ಚಿಕ್ಕದು ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡಿದ್ದೀವಿ. ಒಂದು 2ರಿಂದ 3 ಟೇಬಲ್ ಸ್ಪೂನು. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ,
ಒಗ್ಗರಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಆಂಧ್ರ ಟೊಮೊಟೊ ಪಪ್ಪುಗೆ. ಹಾಗೆ ಬೆಳ್ಳುಳ್ಳಿ ಜಜ್ಜಿಕೊಂಡು ಸೇರಿಸ್ಕೊಂಡಿದ್ವಿ. ಹಾಗೆ ಒಂದು ಒಣಮೆಣ್ಸಿನ್ಕಾಯಿ, ಒಂದು ರೆಂಬೆ ಕರಿಬೇವು ಸೊಪ್ಪು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಕೂಡ ಒಳ್ಳೆ ಘಮ ಬರ್ತೈತೆ. ಇವಾಗ ನೋಡಿ ಪಪ್ಪುಗೆ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ದಿಢೀರಂತ ಪ್ಲೇಟನ್ನು ಕ್ಲೋಸ್ ಮಾಡ್ಕೊಳ್ಳಿ. ಒಗ್ಗರಣೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಹಂಗಾಗಿ ನೋಡಿದ್ರಲ್ಲ, ಇವಾಗ ನೀವು ಒಂದು ಸಲ ಪಪ್ಪು ಕಾಯಿಸ್ಕೊತೀವಿ ಅಂದರೆ ಕಾಯಿಸ್ಕೊಬೋದು. ನಾನೇನು ಬಿಸಿ ಮಾಡ್ಕೊತಾ ಇಲ್ಲ. ಹಾಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ. ನೋಡಿದ್ರಲ್ಲ, ಆಂಧ್ರ ಸ್ಟೈಲ್ ಪಪ್ಪು ವೈಟ್ ರೈಸ್ ತುಂಬಾ ಟೇಸ್ಟಿಯಾಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗಿಬಿಡ್ತಾಯಿದೆ. ಇಲ್ಲಿ ಮಮ್ಮಿ ನಂಗೆ ತಿನ್ನಿಸು ಅಂತವನೇ. ಅವನಿಗೆ ಬಾಯಲ್ಲಿ ನೀರು ಬಂದುಬಿಡ್ತಾಯಿದೆ, ಅಷ್ಟೊಂದು ಇಷ್ಟ ಆಗಿಬಿಟ್ಟಿದೆ. ಒಳ್ಳೆ ಸ್ಮೆಲ್ ಬರ್ತಾಯಿದೆ. ನಾನು ಇಲ್ಲಿ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ ಅನ್ನಕ್ಕೆ, ಸಾಂಬಾರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ.